ಒಂದೂರಲ್ಲಿ ಒಂದು ಚಿಕ್ಕ ಹುಡುಗ ಇರ್ತಾನೆ. ಒಂದು 10 to 12 ಇಯರ್ಸ್ ಏಜ್ ಇರುತ್ತೆ. ಆ ಮಗುಗೆ ಬೆಲ್ಲ ಅಂದರೆ ತುಂಬ ಇಷ್ಟ. ಸೊ ಯಾವಾಗಲೂ ಬೆಲ್ಲ ತಿಂತಾನೆ ಇರ್ತಾನೆ. ಸೊ ಅವ್ರ ಅಪ್ಪಂಗೆ ಯೋಚನೆ ಆಗುತ್ತೆ. ಎಷ್ಟು ಹೇಳಿದ್ರು ಅವನು ಕೇಳ್ತಾನೆ ಇರಲ್ಲ, ಬೆಲ್ಲ ತಿಂತಾನೆ ಇರ್ತಾನೆ. ಆವಾಗ ಅವ್ರ ಅಪ್ಪ ಏನು ಅಂದ್ಕೊಳ್ತಾನೆ, ಸರಿ ಹೇಗಿದ್ರು ಬುದ್ಧ ಇದ್ದಾರಲ್ವ, ಅವ್ರು ಹೇಗಿದ್ರು ಮಹಾಜ್ಞಾನಿ, ಸೊ ಅವ್ರ ಹತ್ರ ನನ್ನ ಮಗನ ಕರ್ಕೊಂಡು ಹೋದ್ರೆ ಸೊ ಅವ್ರು ಹೆಲ್ಪ್ ಮಾಡ್ತಾರೆ ಬಿಡ್ಸಕ್ಕೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಸರಿ ಮಗನ ಕರ್ಕೊಂಡು ಬುದ್ಧ ಹತ್ರ ಹೋಗ್ತಾನೆ. ಸರಿ ಬುದ್ಧ ಆ ಮಗುನೆಲ್ಲ ಮಾತಾಡಿಸಿ, ಸರಿ ಅವ್ರ ಅಪ್ಪಂಗೆ ಹೇಳ್ತಾರೆ, ಒಂದು ತಿಂಗಳಾದ್ಮೇಲೆ ಬಾಪ, ಒಂದು ತಿಂಗಳಾದ್ಮೇಲೆ ನಾನು ಏನು ಮಾಡ್ಬೇಕಂತ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಅವ್ರಿಗೆ ಅವ್ರ ಅಪ್ಪಂಗೆ ಆ ಮಗು ಅವ್ರ ಅಪ್ಪಂಗೆ ಕನ್ಫ್ಯೂಸ್ ಆಗುತ್ತೆ. ಇದೇನು, ನಾನೇ ಒಂಚೂರು ಹೊಡೆದ್ರೆ ಅಥವಾ ಗದರಿದ್ರೆ ಆ ಮಗು ಬಿಟ್ಬಿಡ್ತಾನೆ, ಈ ಒಂದು ಚಿಕ್ಕಿದಕ್ಕೋಸ್ಕರ ಒಂದು ತಿಂಗಳು ವೆಯ್ಟ್ ಮಾಡಬೇಕಾ ಅಂತ. ಹೋಗ್ಲಿ ಹೇಗಿದ್ರು ಮಹಾಜ್ಞಾನಿ ಅಲ್ವಾ, ಸೊ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋಣ. ಸೊ ಒಂದು ತಿಂಗಳಾದ್ಮೇಲೆ ಬಂದು ನೋಡೋಣ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವನಿಗೆ ಒಂದು ಕುತೂಹಲ ಇರುತ್ತೆ. ಸರಿ ಹೀಗೆ ಮನೆಗೆ ಹೋಗ್ತಾನೆ. ಒಂದು ತಿಂಗಳು ಪಾಸ್ ಆಗುತ್ತೆ. ಮತ್ತೆ ಮಗನ ಕರ್ಕೊಂಡು ಬುದ್ಧ ಹತ್ರ ಬರ್ತಾನೆ. ಆಗ ಬುದ್ಧ ಮಗುನೆಲ್ಲ ಕೂರಿಸ್ಕೊಂಡು ಈ ಥರ ಬೆಲ್ಲ ಎಲ್ಲ ತಿನ್ನಬಾರ್ದು ಅಂತೆಲ್ಲ ಪ್ರೀಚ್ ಮಾಡ್ತಾರೆ. ಸೊ ಆಗ ಆ ಮಗು ಅವ್ರ ಅಪ್ಪಂಗೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಹೇಳೋಕ್ಕೆ ಒಂದು ತಿಂಗಳು ಬೇಕಾಯ್ತಾ ಇವ್ರಿಗೆ, ಅದು ಇವರು ಇಷ್ಟು ದೊಡ್ಡ ಜ್ಞಾನಿ ಅಲ್ವಾ ಅಂತೆಲ್ಲ ಕೇಳ್ತಾನೆ. ಅಲ್ಲ ಸ್ವಾಮಿ, ಇದನ್ನು ಆವತ್ತೇ ಹೇಳ್ಬೋದಿತ್ತಲ್ಲ, ಅದಕ್ಕೆ ಯಾಕೆ ಒಂದು ತಿಂಗಳು ನಮ್ಮನ್ನು ಕಾಯಿಸ್ಬೇಕಿತ್ತು ಅಂತ ಹೇಳ್ತಾನೆ. ಆವಾಗ ಬುದ್ಧ ಹೇಳ್ತಾರೆ, ನೋಡಪ್ಪ, ಬೆಲ್ಲ ಅಂದರೆ ನನಗೂ ಇಷ್ಟ. ಸೊ ನಾನೇ ತಿನ್ಬೇಕಾದ್ರೆ ಸೊ ನಾನು ಆ ಮಗುಗೆ ಹೇಗೆ ಪ್ರೀಚ್ ಮಾಡಲಿ ತಿನ್ಬೇಡ ಅಂತ, ಅಲ್ವಾ? ಸೊ ಆ ಬೆಲ್ಲ ಹ್ಯಾಬಿಟ್ ಇದೆ ಅಲ್ವಾ, ತಿನ್ನೋ ಹ್ಯಾಬಿಟು, ಅದನ್ನು ನಾನು ಬಿಡೋಕ್ಕೆ ನನಗೆ ಒಂದು ತಿಂಗಳಾಯಿತು. ಅದು ಬಿಟ್ಟ ಮೇಲೆ ನೋಡು ನಾನು ಆ ಮಗುಗೆ ಹೇಳ್ತಾ ಇದ್ದೀನಿ ತಿನ್ಬೇಡ ಅಂತ ಹೇಳಿದ್ರು. ಸೊ ಅದನ್ನೇ, ಸೊ ಮೊರಲ್ ಆಫ್ ದಿ ಸ್ಟೋರಿ ಏನು ಬರುತ್ತೆ ಅಂತಂದರೆ, ನಾವು ಯಾರಿಗೆ ಒಂದು ಪ್ರಿನ್ಸಿಪಲ್ ಹೇಳಲಿ, ತತ್ವ ಹೇಳಲಿ, ಸೊ ಅದನ್ನು ಫಸ್ಟ್ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು. ಸೊ ಆವಾಗೇ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಸರಿನಾ?